ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್. ಇದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ದ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಇನ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್ ಅಂತ ಇದೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಂಬರ್ನ ಸ್ಕ್ವೇರ್ ರೂಟಲ್ಲಿ ಎಷ್ಟು ಡಿಜಿಟ್ ಬರುತ್ತೆ ಡೆಸಿಮಲ್ ಪಾಯಿಂಟ್ ಆದಮೇಲೆ. ಇಲ್ಲಿ ಎಷ್ಟಿದೆ ಕೌಂಟ್ ಮಾಡೋಣ. 1 2 3 4 5 6 ಇದೆ. 6 ಅಂದರೆ ಅದರ ಸ್ಕ್ವೇರ್ ರೂಟ್ ಮಾಡಿದಾಗ ಅದರಲ್ಲಿ ಅರ್ಧ ಆಗುತ್ತೆ, ಅಂದರೆ 3 ಬರುತ್ತೆ. ನೋಡಿ ಆಪ್ಷನ್ಸಲ್ಲಿ 6 3 2 12 ಅಂತ ಕೊಟ್ಟಿದ್ದಾರೆ. ಸೊ 3 ಈಸ್ ಕರೆಕ್ಟ್ ಆನ್ಸರ್. ಅದೇ ರೀತಿ ಮತ್ತೊಂದು ಪ್ರಶ್ನೆ. ಸೊ ಇದು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಿದ್ದು. ದ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ಅಬ್ಸರ್ವ್ಡ್ ವೈಲ್ ಯೂಸಿಂಗ್ ದ ಕಾರ್ಡ್ ಅಟ್ ಆನ್ ATM ಕೌಂಟರ್. ATM ಕೌಂಟ್ರಲ್ಲಿ ನಾವು ಕಾರ್ಡನ್ನ ಯೂಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಯಾವುದು? ಬ್ಯಾಂಕ್ ಅಕೌಂಟ್ ನಂಬರ್, ನೇಮ್ ಆಫ್ ದ ಬ್ಯಾಂಕ್, ಟೈಪ್ ಆಫ್ ದ ಅಕೌಂಟು, ಕಾನ್ಫಿಡೆನ್ಷಿಯಲ್ ನಂಬರ್. ಸೊ ಇಂಪಾರ್ಟೆಂಟ್ ಇರೋದು ಕಾನ್ಫಿಡೆನ್ಷಿಯಲ್ ನಂಬರ್, ಅಂದರೆ ನಮ್ಮ ಪಿನ್ ನಂಬರ್ ಏನಿದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, in a frequency distribution table, if the first quartile 17 ಇದೆ and the third quartile 35 ಕೊಟ್ಟಿದ್ದಾರೆ, then the quartile deviation ಎಷ್ಟಿರುತ್ತೆ ಅಂತ. ಫಸ್ಟ್ ಬಂದು 17 ಇದೆ. ಸೊ ಇದನ್ನು ನಾವು ನೋಟ್ ಮಾಡ್ಕೊಳೋದಾದರೆ 17 ಇದೆ. ಆಮೇಲೆ ಇನ್ನೊಂದು ಕೊಟ್ಟಿರೋದವ್ರು ಎಷ್ಟು ಕೊಟ್ಟಿದ್ದಾರೆ? 35 ಕೊಟ್ಟಿದ್ದಾರೆ. ಇದು ಥರ್ಡು, ಇದು ಫಸ್ಟು. ಸೊ ಇದಕ್ಕೆ ಗ್ಯಾಪ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ನಾವು 9 ಅಂತ ತೊಗೊಂಡ್ರೆ, ಸೊ 9 ತೊಗೊಂಡಾಗ ಏನಾಗುತ್ತೆ? ಸೊ ದಿಸ್ ಈಸ್ ಬಿಕಮ್ 26 ಮತ್ತು 35 ಆಗುತ್ತೆ. ಸೊ ಇದು 9 ಜಾಸ್ತಿ ಮಾಡಿ ಮತ್ತು 9 ಜಾಸ್ತಿ ಮಾಡಿದರೆ ಏನಾಗುತ್ತೆ? 35 ಕರೆಕ್ಟ್ ಬರುತ್ತೆ. ಸೊ ಆಪ್ಷನ್ ಎಷ್ಟು? ಎ ಈಸ್ ಕರೆಕ್ಟ್ ಆನ್ಸರ್. ಸೊ ಕ್ವಾರ್ಟೈಲ್ ಡಿವಿಯೇಷನನ್ನು ಕಂಡುಹಿಡಿಯುವಂಥ ಬೇರೆ ಮೆಥಡಲ್ಲಿ ಕೂಡ ನೀವು ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಮು. ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ 3 and 27 ಈಸ್. 3 ಮತ್ತು 27 ಮಧ್ಯೆ ಮೀನ್ ಪ್ರಪೋರ್ಷನ್ ಅಂದರೆ ಈ ರೀತಿ ಬರ್ಕೋಬೇಕು. 3 is to A ಈಸ್ ಆಸ್ ಟು A ಈಸ್ ಟು 27 ಅಂತ. ಸೊ ಮೀನ್ ಮತ್ತು ಮೀಡಿಯನ್, ಮೀನ್ ಮತ್ತು ಎಕ್ಸ್ಟ್ರೀಮ್ಸು ಪ್ರಾಡಕ್ಟ್ ಕಂಡಿಡಿದಾಗ A ಇಂಟು A ಸ್ಕ್ವೇರ್ ಇಸ್ ಈಕ್ವಲ್ ಟು 3 into 27. ಸೊ A ಇಸ್ ಈಕ್ವಲ್ ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 81 ಬರುತ್ತೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪಲ್ಲಿ 81 ಅಂತಂದರೆ 9 9s 81 ಅಲ್ವಾ. ಸೊ 9 ಈಸ್ ದ ಆನ್ಸರ್. ಸೊ ಆಪ್ಷನಲ್ಲಿ ಸಿ ಈಸ್ ಕರೆಕ್ಟ್ ಆನ್ಸರ್. ಮೀನ್ ಪ್ರಪೋರ್ಷನ್ ಇದನ್ನು ಪರೀಕ್ಷೆಯಲ್ಲಿ ನಿಮಗೆ ಕೇಳ್ಬೋದು. ಸೊ ನೆಕ್ಸ್ಟು, ದ ಶೇಡೆಡ್ ಪಾರ್ಟ್ ಇನ್ ದ ಅಡ್ಜಾಯ್ನಿಂಗ್ ವೆನ್ ಡಯಾಗ್ರಾಮ್ ಈಸ್. ಈ ವೆನ್ ಡಯಾಗ್ರಾಮಲ್ಲಿ ಎ ಮತ್ತು ಬಿ ಕೊಟ್ಟಿದ್ದಾರೆ. ಇದರ ಶೇಡೆಡ್ ಪೋರ್ಷನ್ ಯಾವುದು? ಎಲ್ಲವನ್ನು ಮಾಡಿದರೆ ಯೂನಿಯನ್ನು, ಸೆಂಟ್ರಿನ್ ಮಾತ್ರ ಮಾಡಿದರೆ ದಿಸ್ ಒನ್ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಸೊ ಹಾಗೆ ಇದಕ್ಕೆ ಎ ಮಾತ್ರ ಶೇಡ್ ಮಾಡಿತ್ತು ಅಂತ ಹೇಳಿದರೆ ಎ ಮತ್ತು ಇದು ಬೇರೆ ಯಾವುದೂ ಇಲ್ಲ ಅಂದರೆ A/B ಅಂತ. ಸೊ ಇದು ಬಿ ಮಾತ್ರ ಶೇಡ್ ಮಾಡಿದರೆ ಅಂದರೆ B/A ಅಂತ. ಸೊ ಬಿ ರಿಮೆಂಬರ್ ದಿಸ್. ಇದಕ್ಕೆ ಆನ್ಸರು ಆಪ್ಷನ್ ಡಿ. ಅದೇ ರೀತಿ ಮತ್ತೊಂದು ಪ್ರಶ್ನೆ. ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಈಕ್ವೇಷನ್ ರೂಟ್ ಆಫ್ 128 ಈಸ್ ಈಕ್ವಲ್ ಟು ಎಕ್ಸ್ತ್ ರೂಟ್ ಆಫ್ 2 ಅಂತ ಇದೆ. ಸೊ ಎಕ್ಸ್ ರೂಟ್ ಆಫ್ 2 ಅಂದರೆ 2 ಇಂದ ನಾವು ಇದನ್ನು ಡಿವೈಡ್ ಮಾಡ್ತಾ ಹೋದರೆ ಇಲ್ಲಿ ನೋಡಿ 1 2 3 4 5 6 7 ಬಂದಿದೆ, ಅಂದರೆ 1 ಇಲ್ಲಿ ಉಳ್ಕೊಂಡಿದೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ ಸಿ 8 ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇದನ್ನು ನಾವು ಆ ರೀತಿ ಮಾಡಿ ನೋಡ್ಬೋದು. ಸೊ ನೀವು ಕೂಡ ಪರೀಕ್ಷೆಯನ್ನು ಮಾಡಿ ಇದನ್ನು ಯಾವ ರೀತಿ ಬರುತ್ತೆ ಅಂತ ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟು, ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟಿಂಗ್ ಅಂತ ಕೇಳಿದರೆ, ಅಂದರೆ ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಇನ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಫ್ರ್ಯಾಕ್ಷನ್ 2/5 ಇದೆ, ಇದು 0.4 ಬರುತ್ತೆ. ಸೊ 12/15 ಇದೆ, 4/5 ಆಯಿತು, ಅಂದರೆ 0.8 ಆಯಿತು. ಟರ್ಮಿನೇಟಿಂಗ್ ಆಯಿತು ಅಂದರೆ ಸ್ಟಾಪ್ ಆಯಿತು, ಮುಂದಕ್ಕೆ ಡಿವಿಷನ್ ಆಗಲ್ಲ. ಹಾಗೆ 3/20 ಅಂದರೆ 0.1 ಬಂತು. ಸೊ 7/11 ನಾವು ಮಾಡೋದಾದರೆ ಇದು ಕಂಟಿನ್ಯೂ ಆಗುತ್ತೆ. ಇಟ್ ಈಸ್ ನಾಟ್ ಟರ್ಮಿನೇಟಿಂಗ್. ಸೊ ಇದನ್ನು ನಾವು ಅಂದರೆ ನಾನ್ ಟರ್ಮಿನೇಟಿಂಗ್ ಅಂತೇಳಿ ಕರಿತೀವಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ದ ಏರಿಯಾ ಆಫ್ ದ ಸ್ಕ್ವೇರ್ ಫೀಲ್ಡ್ ಈಸ್ 225 ಮೀಟರ್ ಸ್ಕ್ವೇರ್. ದ ಪೆರಿಮೀಟರ್ ಆಫ್ ದ ಫೀಲ್ಡ್ ಈಸ್. ಏರಿಯಾ ಕೊಟ್ಟಿದ್ದಾರೆ ಅಂದರೆ ನಾವೇನು ಮಾಡಬೇಕು? ಅದನ್ನು ಎಕ್ಸ್ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 225. ಸೊ ಇದನ್ನು 5 5s 5ಇಂದ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 5 4s 5 5s 5 ಮತ್ತು 5ಇಂದ 5 9s 3 3s. ಸೊ 5 ಸ್ಕ್ವೇರು 3 ಸ್ಕ್ವೇರ್ ಅಂದರೆ 5 3s 15 ಆಯಿತು. ಸೊ 15 ಈಸ್ ವಾಟ್? ಸೈಡ್ ಆಫ್ ದ ಸ್ಕ್ವೇರು. ಅದು ಏರಿಯಾಯಿಂದ ನಾವೇನು ಮಾಡಿದ್ವಿ? ಸೈಡ್ ಕಂಡಿಡಿದ್ವಿ. ಅದಕ್ಕೆ ಪೆರಿಮೀಟರ್ ಅಂದರೆ 15 into 4 ಮಾಡಿದರೆ ನಮಗೆ ಏನು ಸಿಗುತ್ತೆ? ಪೆರಿಮೀಟರ್ ಸಿಗುತ್ತೆ. 15 4 60 ಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ. ಹರ್ಷ ಬ್ರಾಟ್ ಎ fridge costing of 9,000 in an installment basis. He paid rupees 1,600 each for 8 installment. ಅಂದರೆ ಅವನು 1,600 ರೂಪಾಯಿನ 8 ಇನ್ಸ್ಟಾಲ್ಮೆಂಟಲ್ಲಿ ಕಟ್ತಾನೆ. ದ ಎಕ್ಸಸ್ ಅಮೌಂಟ್ ಈ ಪೇಯ್ಡ್ ಬೈ ಹಿಮ್, ಅಂದರೆ ಎಷ್ಟು ಅವನು ಎಕ್ಸ್ಟ್ರಾ ಅಮೌಂಟನ್ನು ಕಟ್ತಾನೆ ಅಂತೇಳಿ. ಸೊ 1,600ಕ್ಕೆ ನಾವು 8ಅನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ ಅಲ್ಲಿಗೆ ಅಂತ ಹೇಳಿದ್ರೆ 12,800 ರೂಪಾಯಿ ಪೇ ಮಾಡ್ದಂಗೆ ಆಗುತ್ತೆ. ಸೊ 12,800 ರೂಪಾಯಿ ಪೇ ಆಯಿತು ಅವನಿಗೆ. ಆ್ಯಕ್ಚುಲಿ ಅದು ಅಂದರೆ ಎಷ್ಟಿತ್ತು ಮೊದಲು ಅವನಿಗೆ ಕಾಸ್ಟ್ ಇದ್ದಿದ್ದು? 9,000 ಅಷ್ಟೇ ಇದ್ದಿದ್ದು. ಅಂದರೆ ಅವನು ಎಕ್ಸಸ್ ಆಗಿ ಎಷ್ಟು ಕಟ್ದಂಗೆ ಆಯಿತು ಅಂದರೆ 3,800 ರೂಪಾಯಿನ ಕಟ್ದಂಗೆ ಆಯಿತು.
ಸೊ ದಿಸ್ ಈಸ್ ಅವ್ನು ಕೇಳಿರೋದು ಅದೇನೆ ಏನಂತ, ದ ಎಕ್ಸಸ್ ಅಮೌಂಟ್ ಪೇಯ್ಡ್ ಬೈ ಹಿಮ್, ಎಷ್ಟು ಹೆಚ್ಚಿಗೆ ಅಮೌಂಟನ್ನು ಅವರು ಕಟ್ಟಿದ್ದಾರೆ, ಪಾವತಿ ಮಾಡಿದ್ದಾರೆ ಅಂದರೆ 3800 ರೂಪಾಯಿನ ಕಟ್ಟಿದ್ದಾರೆ, ಇನ್ಸ್ಟಾಲ್ಮೆಂಟಿಂದ ಆ ರೀತಿ ಆಯಿತು. ಸೊ ನೆಕ್ಸ್ಟ್ ಪ್ರಶ್ನೆ, ದ ಲಾ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸೊ ಇದು ಯಾವ ಲಾ ಇದು? ಪೈ ಇಂಟು 1 = ಪೈ, ಅಂದರೆ ಯಾವುದೇ ಸಂಖ್ಯೆಗೆ 1 ಗುಣಾಕಾರ ಮಾಡಿದರೆ ಅದೇ ಬರುತ್ತೆ. ಅಂದರೆ ಇದು ಕಾಂಪಿಟೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಸೊ ದಿಸ್ ಈಸ್ 1 is the multiplicative identity, 0 is the additive identity. ಸೊ ದಿಸ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ, ಗುಣಾಕಾರದ ಅನನ್ಯತಾಂಶ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟು, ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋಯಿಂಗ್ ಈಸ್. ಇದು ಕೊಟ್ಟಿರೋಂಥ ಎಲ್ಲ ನಂಬರ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಇದನ್ನು ಏನಂತ ಹೇಳಿದರೆ ಇದನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯೋದು. ಸೊ ವ್ಯಾಲ್ಯೂಸನ್ನು ನಾವು ಚೆಕ್ ಮಾಡಿದಾಗ ಆ್ಯಕ್ಚುಲಿ ಬರೋದು ನೋಡಿರಿ, 12th ರೂಟ್ ಆಫ್ 10 ಅದು 4th ರೂಟ್ ಆಫ್ 3ಗಿಂತ ಚಿಕ್ಕದು, ಇದು 3 ರೂಟ್ ಆಫ್ 5ಗಿಂತ ಚಿಕ್ಕದು. ಸೊ ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್. ನೀವು ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಸೊ ಇದನ್ನು ಚೆಕ್ ಮಾಡಿ ಆನ್ಸರನ್ನು ನೀವು ಊಹೆ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ಕರೆಕ್ಟ್ ಆನ್ಸರ್. ನೀವು ಅದನ್ನು ನೋಡೋಣ ಯಾವ ಥರ ಚೆಕ್ ಮಾಡ್ತೀರಾ ಅಂತ ಚೆಕ್ ಮಾಡಿ. ನೆಕ್ಸ್ಟು, ಬಿ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಈಸ್ ದ ಪ್ರೈಮ್ ನಂಬರ್. ಸೊ ಇದು ಒಂದು ಪ್ರೈಮ್ ನಂಬರು, ಅಂದರೆ ಇಟ್ ಈಸ್ ಲೆಸ್ ದ್ಯಾನ್ 10ಗಿಂತ ಸಣ್ಣದೊಂದು ಪ್ರೈಮ್ ನಂಬರು. ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್ ಬಿ, ಈ ಬಿನಲ್ಲಿ ಎಷ್ಟು ಸೆಟ್ ಬರುತ್ತೆ ಅಂತ. ಎಕ್ಸ್ ಬೈ ಎಕ್ಸ್ ಈಸ್ ಅ ಪ್ರೈಮ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಅನ್ನೋದು ಒಂದು ಪ್ರೈಮ್ ನಂಬರ್, ಎಕ್ಸ್ ಈಸ್ ಅ ಪ್ರೈಮ್. ನೋಡಿ 2, 3, 5, 7 ಇವು ಪ್ರೈಮ್ ನಂಬರ್ ಬರುತ್ತಲ್ವ. ಸೊ ಎಷ್ಟಿದ್ದಾವೆ ಇದರಲ್ಲಿ? 1, 2, 3, 4. ಸೊ ಇವು 4ಕ್ಕೆ ಬರೋದು, ಹಾಗಾಗಿ ಆಪ್ಷನ್ ಸಿ 4 ಸರಿಯಾದಂಥ ಉತ್ತರ. ಸೊ ಪ್ರಶ್ನೆ ಅರ್ಥ ಆಗಿದೆ ಅಲ್ವಾ? ಅಂದರೆ ಎಕ್ಸು ಒಂದು ಪ್ರೈಮ್ ನಂಬರ್ ಆಗಿದೆ, ಅದು 10ಕ್ಕಿಂತ ಕಡಿಮೆ ಇದೆ. ಅಂದರೆ 7 ಲಾಸ್ಟ್ ಅಲ್ವಾ, 9 ಬರಲ್ಲ, 11 ಬರುತ್ತೆ, ಆದರೆ 10ಕ್ಕಿಂತ ಕಡಿಮೆ ಅಂತಿರೋದ್ರಿಂದ 2, 3, 5, 7 ಇವು 4 ನಂಬರ್ ಇದ್ದಾವೆ, ಅದಕ್ಕೆ 4 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ಇದೆ ಇಲ್ಲಿ, ದ ನಂಬರ್ ಟು ಬಿ ಆ್ಯಡೆಡ್ ಟು 6, 14, 18 ಆ್ಯಂಡ್ 38 ಸೊ ದ್ಯಾಟ್ ದ ನ್ಯೂ ನಂಬರ್ ವಿಲ್ ಬಿ ಇನ್ ಪ್ರಪೋರ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ 6, 14, 18, 38 ಈ ನಂಬರ್ಸು ಪ್ರಪೋರ್ಷನ್ ಆಗಬೇಕಾದ್ರೆ ಈ ಕೆಳಗಿನ ಯಾವ ನಂಬರ್ ಅನ್ನೋದಕ್ಕೆ ಆ್ಯಡ್ ಮಾಡಬೇಕಂತ. ಸೊ ನಾನು ಇಲ್ಲಿ ಮೊದಲಿಗೆ ಮಾಡಿದ್ದೀನಿ. ಸೊ ಇವನ್ನ ಪ್ರಪೋರ್ಷನಾಗಿ ಚೆಕ್ ಮಾಡಿದರೆ 222 ಬರುತ್ತೆ. ಅಂದರೆ ಮಧ್ಯಪದಗಳ ಗುಣಲಬ್ಧ ಅಂತ್ಯಪದಗಳ ಗುಣಲಬ್ಧ ಮಾಡಿದಾಗ ಇದು ಏನಾಗುತ್ತೆ, 228 ಆಗುತ್ತೆ, ಇನ್ನೊಂದು 252 ಆಗುತ್ತೆ. ಸೊ ಇದು ಬರಲ್ಲ. ಸೊ ಈಗ ಅಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಏನಾಗಿದೆ ಅಂದರೆ 1 ಇದೆ, ಆಮೇಲೆ 2, ಆಮೇಲೆ 3, 4 ಇದೆ. ಸೊ 1ಅನ್ನು ಆ್ಯಡ್ ಮಾಡೋಣ. ಸೊ 1ಅನ್ನು ಆ್ಯಡ್ ಮಾಡಿದಾಗ ಈ ಕ್ವಶನ್ಸ್ ಏನಾಗುತ್ತೆ ಅಂದರೆ, ಸೊ 6 ಬಿಕಮ್ 7, 14 ಇದ್ದಿದ್ದು 15, 18 ಇದ್ದಿದ್ದು 19, 38 ಇದ್ದಿದ್ದು 39 ಆಯಿತು. ಸೊ ಇದಕ್ಕೆ ಮೀನ್ ಮೀಡಿಯನ್ ಅಂದರೆ ಮೀನ್ ಆ್ಯಂಡ್ ಎಕ್ಸ್ಟ್ರೀಮ್ಸ್, ಪ್ರಾಡಕ್ಟ್ ಆಫ್ ಮೀನ್ಸ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸನ್ನು ಮಾಡಿದಾಗ 273, 285 ಬಂತು. ಸೊ ಇಟ್ ಈಸ್ ನಾಟ್ ಈಕ್ವಲ್, ಬರೋದಿಲ್ಲ. ಅದೇ ಥರ ಆಪ್ಷನ್ 2ನಲ್ಲಿ 2 ಕೊಟ್ಟಿದ್ರು, 2ಅನ್ನು ಆ್ಯಡ್ ಮಾಡಿದಾಗ ಏನಾಯಿತು, 8, 16, 20, 40. ಸೊ ಐ ಥಿಂಕ್ ನಿಮಗೆ ಗೊತ್ತಾಗಿರ್ಬೋದು, ಈ ನಂಬರ್ಗೆ 2ಅನ್ನು ಆ್ಯಡ್ ಮಾಡಿದ್ದೀನಿ ಎಲ್ಲವಕ್ಕೂ. ಸೊ ಆಗ ಇದನ್ನು ನಾವು ಪ್ರಾಡಕ್ಟ್ ಆಫ್ ಮೀನ್ಸು ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಮಾಡಿದಾಗ 8 × 40 16 × 20 ಆಯಿತು. ಸೊ 8 × 40 4 8 32 320, 16 32 320. ಸೊ ಅಂದರೆ 2ನ ಆ್ಯಡ್ ಮಾಡಿದಾಗ ನಮಗದು ಪ್ರಪೋರ್ಷನ್ ಆಗಿ ಬಂದಿದೆ. ಸೊ ಕೊಟ್ಟಿರೋಂಥ ಆಪ್ಷನಲ್ಲಿ ಉತ್ತರ ಆಪ್ಷನ್ ಬಿ 2 ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ, ದ ವ್ಯಾಲ್ಯೂ ಆಫ್ 1 + a/b ಇಂಟು 1 - a/b + a² / b² ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ನೋಡಿ, a + b a - b ಸೂತ್ರಕ್ಕೆ ನಾವು ಹಾಕ್ಕೊಂಡಾಗ ನಮಗಿದಕ್ಕೆ ಉತ್ತರ ಬರುತ್ತೆ. a + b ಇಂಟು a - b ಆಗುತ್ತೆ. ಅಂದರೆ ಇದನ್ನು ನಾವು a² - b² ಅಂತ ಬರ್ಕೋಬೋದು. a² ಅಂದರೆ 1² - b² ಅಂದರೆ ಇದೇನೆ a/b². ಸೊ ಈಗ ಇದು ಪ್ಲಸ್ a² / b² ಇದೆ. ಸೊ a² / b² ಇದು ಕ್ಯಾನ್ಸಲ್ ಆದರೆ ಉಳಿದಿದ್ದು 1² ಅಂದರೆ 1 ಉತ್ತರ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸೊ ನೋಡಿ 1 ಅಂತ ಕೊಟ್ಟಿದ್ದಾರೆ. ಹೀಗೆ ನಾವು ಅದನ್ನು ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ, ದ ಫ್ಯಾಕ್ಟರ್ಸ್ ಆಫ್ x² + x × a + b + ab. ಇದು ಒಂದು ಫಾರ್ಮುಲಾ ಅಲ್ವಾ, ಇದು ಯಾವುದು, x + a × x + b ಫಾರ್ಮುಲಾ ಇದು. ಸೊ ಹಾಗಾಗಿ ಇದರ ಫ್ಯಾಕ್ಟರ್ಸ್ ಯಾವ್ಯಾವು ಅಂದರೆ ಆಪ್ಷನ್ ಡಿ ನಾವು ಆರಾಮಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವೆಲ್ಲ ಐಡೆಂಟಿಟೀಸ್ ಕೊಟ್ಟಿದ್ದಾರೆ ನೋಡಿ, ಇದು a + b x + a² ಮತ್ತು a + b² ಇದನ್ನು x + b², x + a x - b ಮತ್ತಿನ್ನೊಂದು x + a x + b ಅಂತೇಳಿ. ಸೊ ಈ ಒಂದು ಉತ್ತರದ ಆಪ್ಷನ್ಸ್ ಇದಕ್ಕೆ ಇದು ಬರುತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಕರೆಕ್ಟ್ ಉತ್ತರ. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ,
If a plus b plus c is equal to 0, then the value of a square plus b square plus c square is ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಹೇಗೆ ಕಂಡುಹಿಡಿಯಬೇಕಂದ್ರೆ ಸೂತ್ರನೇ ಇದೆ ಅಲ್ವಾ ಅದಕ್ಕೆ. ಸೊ a plus b plus c ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ಮಾಡಿದಾಗ ನಮಗೆ ಅದನ್ನು ಆಚೆ ತೆಗೆದ್ರೆ ಅಂದರೆ a plus b plus c is equal to 0 ಅಲ್ವಾ, ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ನಮಗೆ ಉತ್ತರ ಬರುತ್ತೆ. ಸೊ -2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಇದು ಕರೆಕ್ಟ್ ಉತ್ತರ ಬರುತ್ತೆ. ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ, ದ ಪ್ರಾಡಕ್ಟ್ ಆಫ್ ಟೂ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಏನು ಕೊಟ್ಟಿದ್ದಾರೆ, 168 a cube b to the power of 5 and their HCF is 6a b to the power of 4, then their LCM is ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಮಾಡಬೇಕು, ನಿಮಗೆ ಈಗ ಆಲ್ರೆಡಿ ಉತ್ತರ ಗೊತ್ತಿದೆ. ಏನು, ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು and then LCM into their HCF, ಇದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಉತ್ತರ ಬರುತ್ತೆ. ಪ್ರಾಡಕ್ಟ್ ಅವರೇ ಕೊಟ್ಟಿದ್ದಾರೆ. ಸೊ ಅಂದರೆ 168 a cube b to the power of 5 is equal to LCM ಎಷ್ಟು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋಂಥ LCM ಬಂದು 6a their HCF ಕೊಟ್ಟಿದ್ದಾರೆ. LCM ಅನ್ನು ನಾವು ಕಂಡುಹಿಡಿಯಬೇಕು. ಇಂಟು 6a b to the power of 4. ಸೊ ನಮಗೆ LCM ಈಸ್ ಈಕ್ವಲ್ ಟು ಏನಾಗುತ್ತೆ, 168 a to the power of 3 b to the power of 5 that divided by 6a b to the power of 4. ಸೊ b to the power of 4 ಇರೋದ್ರಿಂದ ಇದಕ್ಕೆ ಏನಾಯ್ತು, 1 ಉಳ್ಕೊಳ್ಳುತ್ತೆ ಇಲ್ಲಿ. ಆ್ಯಕ್ಚುಲಿ ಇದು a ಹೋದರೆ ಇಲ್ಲಿ 2 ಮಾತ್ರ ಉಳ್ಕೊಳ್ಳುತ್ತೆ. ಇನ್ನು 6ರಿಂದ ಇದನ್ನು ಕ್ಯಾನ್ಸಲ್ ಮಾಡೋಣ. 6 1 6 2 12, 2 ಉಳಿತು, 4 ಉಳಿತು, 6 8 48. ಸೊ 28 a ಸ್ಕ್ವೇರ್ 1b ಅಂದರೆ 28 a ಸ್ಕ್ವೇರ್ b to the power of 1. ಸೊ ದಿಸ್ ಈಸ್ ಕರೆಕ್ಟ್ ಆನ್ಸರ್. ಇದು ಆಪ್ಷನಲ್ಲಿ ಸಿ ಉತ್ತರದಲ್ಲಿದೆ. ಸೊ ಇದನ್ನು ನೀವು ನೋಡ್ಬೋದು. ಸೊ ಇದು ಪ್ರಾಡಕ್ಟ್ ಆಫ್ ಅಂದರೆ ಎರಡು ಸಂಖ್ಯೆಗಳ ಗುಣಾಕಾರ ಈಸ್ ಈಕ್ವಲ್ ಟು ಆ ಸಂಖ್ಯೆಗಳ ಲಾಸಹ ಇಂಟು ಮಾಸಹ ಆಗಿರುತ್ತೆ. ಈ ಸೂತ್ರ ಬಂದರೆ ನಾವು ಇದನ್ನು ಈಸಿಯಾಗಿ ಈ ಥರದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು, ದ ಕೋಶಂಟ್ ಆಫ್ 3x to the power of 3y ಸ್ಕ್ವೇರ್ ಡಿವೈಡೆಡ್ ಬೈ 1/3xy ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಇದಾವೆ ಇಲ್ಲಿ, ನೋಡೋಣ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿ. 3x to the power of 3y ಸ್ಕ್ವೇರು, ಇದನ್ನು ಡಿವೈಡೆಡ್ ಬೈ ಮಾಡಿದ್ರೆ ನಾವು, ಸೊ ಡಿವೈಡೆಡ್ ಬೈ 1/3xy ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಆ್ಯಕ್ಚುಲಿ 3x ಸ್ಕ್ವೇರ್ y ಸ್ಕ್ವೇರ್ ಹಾಗೆ ಬರ್ಕೊಂಡು 3 ಏನಾಗ್ತದೆ, ಇದು ಮೇಲೆ ಹೋಗುತ್ತೆ, ಉಳಿದಿದ್ದು ಡಿನಾಮಿನೇಟ್ರಲ್ಲೇ ಹಾಗೆ ಇರುತ್ತೆ. ಯಾಕಂದರೆ ಅದು ರೂಲ್ 1/3 ಇದನ್ನು ಮೇಲ್ಗೆ ತೊಗೋಬೇಕಾಗತ್ತೆ ನಾವು. ಸೊ ಈಗ ಏನಾಗುತ್ತೆ, 1x 1y ಹೋಯಿತು, 3 3s ಏನಾಯಿತು 9 ಆಯಿತು, xy ಬಂತು. ಸೊ 9xy ಆ್ಯಕ್ಚುಲಿ ಇದು ಕ್ಯೂಬ್ ಇರೋದಿಲ್ಲಿ, ಸ್ಕ್ವೇರ್ ಅಲ್ಲ, ಸಾರಿ 1x ಅಲ್ಲಿ ಉಳ್ಕೊಂಡಿದೆ. ಅಂದರೆ 1x ಕ್ಯಾನ್ಸಲ್ ಆದರೆ ಇನ್ನು 2 ಉಳ್ಕೊಳ್ಳುತ್ತೆ, ಅಂದರೆ 9x²y ಕರೆಕ್ಟ್ ಆನ್ಸರು. ಸೊ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ನು, ದ ಸಮ್ ಆಫ್ ದ ಏಜಸ್ ಆಫ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಗ್ರ್ಯಾಂಡ್ ಡ್ಯಾಟರ್ ಈಸ್ 78 years. Their difference is 66 years. Then 3 years before their ages were, ಎಷ್ಟಾಗಿರುತ್ತೆ, 3 ವರ್ಷಗಳ ಹಿಂದೆ ಅವರ ವಯಸ್ಸು. ಅಂದರೆ ಇಬ್ಬರದು ಗ್ರ್ಯಾಂಡ್ ಮದರು ಗ್ರ್ಯಾಂಡ್ ಡಾಟರ್ ಏಜ್ ಕೂಡಿದರೆ 78 ವರ್ಷ ಬರುತ್ತೆ. ನಾನು ಗ್ರ್ಯಾಂಡ್ ಮದರ್ ಗ್ರ್ಯಾಂಡ್ ಡಾಟರ್ ಈಸ್ ಈಕ್ವಲ್ ಟು 78 ಮತ್ತು ಕಳೆದ್ರೆ ಗ್ರ್ಯಾಂಡ್ ಮದರ್ ಮೈನಸ್ ಗ್ರ್ಯಾಂಡ್ ಡಾಟರ್ ಈಸ್ ಈಕ್ವಲ್ ಟು 66. ಆ್ಯಡ್ ಮಾಡಿದ್ದೀನಿ, ಏನಾಯಿತು, ಇವೆರಡು ಕ್ಯಾನ್ಸಲ್ ಆಯಿತು. ಇದೇನಾಗುತ್ತೆ ನೋಡಿ, ಇದನ್ನು ಕೂಡಿದರೆ 144 ಬಂತು. ಸೊ 2 ಗ್ರ್ಯಾಂಡ್ ಮದರ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ GM ಈಸ್ ಈಕ್ವಲ್ ಟು ಆಗುತ್ತೆ. ಸೊ ಈ 2ನ ಆಚೆ ಕಡೆ ಕಳಿಸಿದರೆ ಗ್ರ್ಯಾಂಡ್ ಮದರ್ 72 ಬಂತು. 3 years ಬಿಫೋರ್ ಅಂತ ಕೊಟ್ಟಿದ್ದಾರಲ್ವಾ. ಸಾರಿ, ಈ 72ನ ಇಟ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಹಾಕ್ಕೊಂಡ್ರೆ ವ್ಯಾಲ್ಯೂನ, ಅಂದರೆ ಗ್ರ್ಯಾಂಡ್ ಮದರ್ ಪ್ಲಸ್ ಗ್ರ್ಯಾಂಡ್ ಡಾಟರ್ ಈಸ್ ಈಕ್ವಲ್ ಟು 78 ಅಲ್ವಾ. ಓಕೆ, ಸೊ ಗ್ರ್ಯಾಂಡ್ ಮದರ್ ಅದು ಎಷ್ಟು ಬಂದಿತ್ತು ಈಗ ನಮಗೆ, 72 ಪ್ಲಸ್ ಗ್ರ್ಯಾಂಡ್ ಡಾಟರ್ ಈಸ್ ಈಕ್ವಲ್ ಟು 78. ಸೊ ಗ್ರ್ಯಾಂಡ್ ಡಾಟರ್ ಈಸ್ ಈಕ್ವಲ್ ಟು 78 ಮೈನಸ್ 72. ಸೊ 78 ಮೈನಸ್ 72 ಅಂದರೆ 6. ಇದು 72, ಇವ್ರದ್ದು 6 ಬಂದಿತ್ತು. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ 72 ಮತ್ತು 6 ಎರಡನ್ನೂ 3 years ಬಿಫೋರ್ ಅಂತ ಕೇಳಿದಾರಲ್ವಾ. ಸೊ 72ನಲ್ಲಿ 3 ಹೋದರೆ 69. ಸೊ 6ಅಲ್ಲಿ 3 ಹೋದರೆ 3. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಸೊ ನಿಮಗೆ ಅರ್ಥ ಆಗಿರ್ಬೋದು. ಕೆಲವರು ಕನ್ಫ್ಯೂಷನ್ ಆಗಿ ನೋಡಿ, ಇದು ಕೂಡಿದರೆ 78 ಬರುತ್ತೆ, ಇದು ಬರುತ್ತೆ, ಇದು ಕೂಡಿದರೆ 70, ಬಟ್ ಅವ್ರು 3 ವರ್ಷಗಳ ಹಿಂದೆ ಕೇಳಿದಾರಲ್ವ, 6 ಮೈನಸ್ ಮಾಡಬೇಕಾಗುತ್ತೆ. ಸೊ ಇದು ಕರೆಕ್ಟಾದ ಉತ್ತರ ನಿಮಗೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳನ್ನು ಮುಂದೆ ನಿರೀಕ್ಷಿಸಿ. ಥ್ಯಾಂಕ್ ಯು.